ವಿಡಿಯೋದಲ್ಲಿ ಬಂದ್ಬಿಟ್ಟು ಹೈವಿ ನೆಕ್ನ ಯಾವ ಥರ ಕಟ್ ಮಾಡೋದು ಅಂತ ಲಾಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ವಿ. ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾವು ಯಾವ ಥರ ಅದನ್ನು ಹೊಲಿಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನ ನಾರ್ಮಲ್ ಆಗಿ ನೋಡಿ, ಈ ಕಡೆ ಪಾರ್ಟ್ ಇರೋದ್ರಿಂದ ಪಲ್ಟಿ ಮಾಡಿಕೊಂಡು ಡಾಟ್ ಅನ್ನೋದು ಹೊಡ್ಕೊಂಡಿದ್ದೀನಿ. ಇದು ಶೋಲ್ಡರ್ ಬಂದ್ಬಿಟ್ಟು ನಾವು ಮಾರ್ಕ್ ಮಾಡ್ತಿರೋ ಪ್ರಕಾರ ಹಂಗೆ ಇದೆ ನೋಡಿ. ಇಲ್ಲಿ ಹಿಂಗೆ ಕಾಲರ್ ಅನ್ನೋದು ಬರುತ್ತೆ, ಇಲ್ಲಿ ಕತ್ ಅನ್ನೋದು ಹಿಂಗೆ ಬರುತ್ತೆ, ಇಲ್ಲಿ ಸ್ಟೇಮ್ ಸ್ಟ್ರೈಟ್ ಆಗಿದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ರಿಂಕಲ್ಸ್ ಅನ್ನೋದು ಹಿಂಗೆ ಬರುತ್ತೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೆ. ಅದೇ ರೀತಿ ಹಿಂಗೆ ಮಾಡಿದ್ದೀವಿ ನೋಡಿ. ಹೊಲಿಯೋದ್ರ ಬಗ್ಗೆ ಯಾವ ಥರ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದು ನಾರ್ಮಲ್ ಸ್ಲೀವ್ಸ್ ರೆಡಿ. ಹೈವಿ ನೆಕ್ಕಲ್ಲಿ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರೋದೇನಂತಂದರೆ ನೋಡಿ, ಕ್ಯಾನ್ವಾಸು ಇಲ್ಲಿಂದ ಒಂದೇ ಸಮ ಬಂದಿದೆ. ಈ ಶೋಲ್ಡರಿಂದ ನಾವು ಎಕ್ಸ್ಟ್ರಾ ಪಾರ್ಟ್ ಏನಿರುತ್ತೆ ಅದನ್ನು ಮಾತ್ರ ಇದು ಎಷ್ಟಿರುತ್ತೋ ಅಷ್ಟೇ ಹೊಲ್ಕೊಂಡಿದ್ದೀನಿ ನೋಡಿ. ಈ ಥರ ಏನಕ್ಕೆ ಅಂತ ನಾನು ಇವಾಗ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ಇದು ಮಾಮೂಲಿ ಎಮ್ಮಿಂಗ್ ಮಾಡೋಕ್ಕೆ ದೊಡ್ಡ ಹೊಲಿಗೆ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಬಿಚ್ಚಿಬಿಡ್ತೀನಿ, ಯಾಕಂದರೆ ನಾವು ಅಟ್ಯಾಚ್ ಮಾಡಬೇಕಾದ್ರೆ ಬೇಕಾಗಿರೋವಂಥದ್ದು ನೋಡಿ. ಇಲ್ಲಿವರೆಗೂ ಬಿಚ್ಕೊತೀನಿ. ನಾವು ನೋಡಿ ಯಾವತ್ತೂ ಅಷ್ಟೇ ಈ ನೆಕ್ ಹೊಲಿದ್ಬಿಟ್ಟು ಅಂಟಪಟ್ಟಿ ಉಕ್ಸ್ಪಟ್ಟಿ ಕಟ್ಟೋದ್ರಿಂದ ನೋಡಿ ಇಲ್ಲಿ ಸಿಂಪಲ್ ಆಗಿರುತ್ತೆ, ಮತ್ತು ಫಿನಿಶಿಂಗು ನೋಡಿ ಎಷ್ಟು ನೀಟಾಗಿ ಇರುತ್ತೆ. ಮತ್ತು ಇನ್ನೊಂದು ಕಡೆದು ಅಷ್ಟೇ ಉಕ್ಸ್ಪಟ್ಟಿ ನೋಡಿ ಈ ಥರ ಇದ್ದರೆ ನೋಡಿ, ನಾವು ಉಕ್ಸ್ಪಟ್ಟಿ ಹೊಲಿದು ಈ ಥರ ಕ್ಯಾನ್ವಾಸ್ ಇದ್ದಾಗ ಇಲ್ಲಿ ಲೆಮ್ಮಿಂಗ್ ಮಾಡ್ತೀವಿ ಗೊತ್ತಾ, ಅವಾಗ ಏನಾಗುತ್ತೆ ಅಂದರೆ ಬೇಗ ಉಕ್ಸ್ ಬಿಚ್ಕೊಂಡ್ಬಿಡುತ್ತೆ. ಅದೇ ಈ ಥರ ಮಾಡೋದ್ರಿಂದ ಈ ಲೆಮ್ಮಿಂಗ್ ಮಾಡಲ್ಲ, ಎಷ್ಟು ವರ್ಷ ಇದ್ರೂ ನೀಟಾಗಿ ಟೈಟಾಗಿ ಗಟ್ಟಿಯಾಗಿ ಇರುತ್ತೆ. ಅದಕ್ಕೋಸ್ಕರ ಈ ಥರ ಮಾಡ್ತೀವಿ. ಇಟ್ಕೊಂಡಿದ್ದೀವಿ. ಇದನ್ನ ಯಾವ ಥರ ಅಟ್ಯಾಚ್ ಮಾಡೋದು ಮತ್ತು ಇದನ್ನ ಹೆಂಗೆ ಜಾಯಿನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಮೊದಲನೇದಾಗಿ ಬ್ಯಾಕ್ ಈ ಥರ ಇಟ್ಕೊಂಡಿದ್ದೀವಿ. ಅದಾದಮೇಲೆ ಫ್ರಂಟು ನೋಡಿ, ಈ ಕಡೆ ಲೆಫ್ಟ್ ಸೈಡ್ ಬರುತ್ತಲ್ಲ ನೋಡಿ, ಈ ಥರ ಇದನ್ನು ನೋಡಿ ಇಲ್ಲಿಂದ ಇಲ್ಲಿವರೆಗೂ ಅಟ್ಯಾಚ್ ಮಾಡಿಕೊಂಡು ಇದನ್ನು ಹಿಂಗೆ ತಿರ್ಸ್ಕೋಬೇಕು. ಸೆಂಟ್ರ್ ಬಂದಾಗ ಈ ಕಡೆಯಿಂದ ಹಿಂಗೆ ಅಟ್ಯಾಚ್ ಮಾಡ್ಕೊಂಡ್ಬಂದು ಸೆಂಟ್ರಿಗೆ ಎಲ್ಲಿಗೆ ಬರುತ್ತೆ ಜಾಯಿಂಟು, ಅವಾಗ ಇದನ್ನು ಹಿಂಗೆ ಜಾಯಿಂಟ್ ಮಾಡ್ಕೊಂಡು ಹೋಗ್ಬೋದು. ಯಾವ ಥರ ಅಂತ ತೋರಿಸ್ಕೊಡ್ತೀನಿ ನೋಡಿ. ಶೋಲ್ಡ್ರನ್ನ ಒಂದ್ರ ಮೇಲೆ ಒಂದು ಇಟ್ಕೊಂಡು ಈ ಥರ ತೋರಿಸ್ಕೊ ನೋಡಿ, ನೀಟಾಗಿ ಸ್ಟ್ರೈಟಾಗಿ ಹೊಲ್ಕೊತಾ ಇದ್ದೀನಿ. ಮತ್ತೆ ಇಲ್ಲಿ ಕರೆಕ್ಟಾಗಿ ಕಾರ್ನರ್ಗೆ ಸ್ಕ್ವೇರ್ ಟೈಪ್ ಇದೆಯಲ್ಲ ನೋಡಿ, ಇಲ್ಲಿಂದ ಹಿಂಗೆ ಟರ್ನ್ ಆಗೋದು. ಇಲ್ಲಿ ಬಂದಾಗ ಏನು ಮಾಡಬೇಕು ಅಂತ ತೋರಿಸ್ತೀನಿ. ಇಲ್ಲಿ ಬಂದಾಗ ಮೇಲ್ಗಡೆ ನೋಡಿ, ಇದು ಟರ್ನ್ ಆಗಲ್ಲ ಸ್ಕ್ವೇರ್ ಇದ್ದಾಗ. ಇದನ್ನ ಮಾತ್ರ ಒಂದು ನ್ಯಾಚ್ ಹಾಕೊಳ್ಳಿ. ಮತ್ತು ಈ ಪೀಸ್ಗೆ ಸೆಂಟ್ರ್ ಇಲ್ಲಿ ಅಂತ ನೋಡ್ಕೊಳ್ಳಿ. ಬ್ಯಾಕ್ಗೆ ಇಲ್ಲೊಂದು ಚಿಕ್ಕದಾಗ ಒಂದು ನ್ಯಾಚ್ ಹಾಕೊಳ್ಳಿ. ಇಲ್ಲೊಂದು ಚಿಕ್ಕದಾಗಿ ನ್ಯಾಚ್ ಹಾಕೊಳ್ಳಿ. ಅದಾದಮೇಲೆ ನೋಡಿ ತಿರ್ಸ್ಕೊಂಡು ಈ ಥರ ಕರೆಕ್ಟಾಗಿ ಇಲ್ಲಿ ಬಂದು ಇಲ್ಲೊಂದು ನ್ಯಾಚ್ ಹಾಕೊಂಡ್ರೆ ಇದು ಹಿಂಗೆ ಓಪನ್ ಆಗುತ್ತೆ. ಹಿಂಗೆ ಹಾಕೊಂಡಿದ್ದೀನಿ ನೋಡಿ. ಸೆಂಟ್ರ್ ಇಲ್ಲಿದೆ ನೋಡಿ, ಇಲ್ಲಿವರೆಗೂ ನೋಡಿ. ಎಕ್ಸ್ಟ್ರಾನೇ ಬಿಟ್ಟಿದ್ವಲ್ಲ ಅದು ಇದಕ್ಕೆ ಯೂಸ್ ಆಗುತ್ತೆ. ಮತ್ತು ಈ ಕಡೆ ಉಲ್ಟಾ ಇಟ್ಕೊಂಡು ಅಟ್ಯಾಚ್ ಮಾಡೋಣ. ಮತ್ತು ಇದು ಅಷ್ಟೇ ಕೆಳಗಡೆ ಒಂದು ನ್ಯಾಚ್ ಹಾಕೊಳ್ಳಿ. ನೋಡಿ ಈ ಥರ ಈ ಕಡೆ ಹಾಕೊಂಡಿದ್ವಿ. ಇವಾಗ ಸೆಂಟ್ರ್ ನೋಡಿಕೊಂಡು ನೋಡಿ ಈ ಥರ ನೋಡಿ, ಇದು ಸೆಂಟ್ರ್ ಇಲ್ಲಿಗೆ ಬರುತ್ತೆ. ಇಲ್ಲಿ ಒಂದು ಮಾರ್ಕ್ ಮಾಡ್ಕೊತೀನಿ ಹಿಂಗೆ. ಮತ್ತು ಇದಕ್ಕೊಂದು ಈ ಕಡೆಗೊಂದು ಮಾರ್ಕ್ ಮಾಡಿಕೊಂಡೆ. ಮತ್ತು ಇದನ್ನು ಹೇಳ್ಕೊಂಡು ಕರೆಕ್ಟಾಗಿ ಬರುತ್ತೆ ಅಲ್ವಾ ನೋಡ್ಕೊತೀನಿ. ಈ ಥರ ಇಟ್ಕೊಂಡು ಮತ್ತೆ ಇಲ್ಲಿ ಮತ್ತೆ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ. ಒಂದೂವರೆ ಒಂದು ಪಾಯಿಂಟು ಇಲ್ಲಿ ಬರುತ್ತೆ. ಮತ್ತೆ ಇಷ್ಟೊಂದು ಮಾರ್ಜಿನ್ ಏನು ಬೇಡ, ಕಟ್ ಮಾಡೋಣ.
ಮತ್ತೆ ನೋಡಿ ಹಿಂಗೆ ಇಟ್ಕೊಂಡು ನೋಡಿ ನೋಡಿ ಕರೆಕ್ಟ್ ಆಗಿದೆ. ಇವಾಗ ಇನ್ನೊಂದು ಸ್ಟಿಚ್ ಹಾಕೋಣ. ಮತ್ತೆ ನೋಡಿ ಇದು ಈ ತರ ಇದೆಯಲ್ಲ, ಇದನ್ನ ಈ ಕಡೆ ಅರ್ಧ ಈ ಕಡೆ ಅರ್ಧ ಹಿಂಗೆ ಫೋಲ್ಡ್ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಓವರ್ಲಾಕ್ ಕೊಡ್ಕೊಂಡು ಹೋಗ್ತೀನಿ. ಅದಾದ್ಮೇಲೆ ನಾವು ಅವಾಗೆ ಶೋಲ್ಡ್ರಲ್ಲಿ ಎಲ್ಲಿ ಬರುತ್ತೆ ಇಲ್ಲೊಂದು ನ್ಯಾಚ್ ಹಾಕೊಂಡವಲ್ಲ, ಅಲ್ಲಿ ಇನ್ನೊಂದು ನ್ಯಾಚ್ ಹಾಕೊಳ್ಳಿ. ಮತ್ತೆ ಇದು ಅಷ್ಟೇ, ಇಲ್ಲೇ ಇರೋದು ನೋಡಿ. ಇದನ್ನ ಈ ತರ ಬಂದಿದೆಯಲ್ಲ, ಇದನ್ನ ಫೋಲ್ಡ್ ಮಾಡ್ಕೊಂಡು ಈ ಶೋಲ್ಡ್ರಿಂದ ಇಲ್ಲಿವರೆಗೂ ಒಂದು ಸ್ಟಿಚ್ ಅನ್ನೋದು ಹಾಕ್ಬೇಕು. ಅವಾಗ ಇದು ಐವಿ ನೆಕ್ ತರ ಕಾಣಿಸುತ್ತೆ. ಈ ಶೋಲ್ಡರ್ ಅನ್ನೋದು ನಮಗೆ ಕಾಣಿಸಲ್ಲ. ನೋಡ್ತೀನಿ ಯಾವ ತರ ಅಂತ. ಅಟ್ಯಾಚ್ ಮಾಡ್ಕೊಂಡ್ಮೇಲೆ ನೋಡಿ ಇದನ್ನ ಈ ಕಡೆ ಬಿಟ್ಕೋಬೇಕು. ನೋಡಿ ಇದನ್ನ ಈ ಕಡೆ ಬಿಟ್ಕೋಬೇಕು. ನೋಡಿ ನಾವು ನ್ಯಾಚ್ ಹೊಡೆದ್ವಲ್ಲ, ಅಲ್ಲಿಂದ ಕರೆಕ್ಟ್ ಆಗಿ ನ್ಯಾಚುರಲ್ ಈ ತರ ಒಂದು ಸ್ಟಿಚ್ ಹಾಕೊಂಡ್ವಿ. ಏನಕ್ಕೆ ಅಂತಂದ್ರೆ ಈ ಪೋರ್ಷನ್ ಅಲ್ಲಿ ಎಮ್ಮಿಂಗ್ ಮಾಡಿದ್ರೆ ಸರಿಯಾಗಿ ಮಾಡಲ್ಲ, ಆದ್ರೂ ಮಾಡ್ತೀವಿ. ನೋಡಿ ಸ್ವಲ್ಪ ಜಾಸ್ತಿ ಬಟ್ಟೆ ಇದೆಯಲ್ಲ, ಅದಕ್ಕೋಸ್ಕರ ಮಾಡ್ತೀವಿ. ಇವಾಗ ನೋಡಿ ಯಾವ ತರ ಬಂದಿದೆ ಅಂತ ತೋರಿಸ್ಕೊಡ್ತೀನಿ. ನೋಡಿ ಈ ತರ ಬಂದಿದೆ. ನೋಡಿ ಆ ಫೋಟೋದಲ್ಲಿ ನಾನು ತೋರಿಸ್ಕೊಟ್ನಲ್ಲ, ನೀಟಾಗಿ ರೌಂಡ್ ಹಾಕಿ ಯಾವ ತರ ಅಂತ, ಸೇಮ್ ಅದೇ ತರನೇ. ನೋಡಿ ಇಲ್ಲಿ ಮೇಲ್ಗಡೆ ಮಾತ್ರ ಹೈ ನೆಕ್ಕು, ಇಲ್ಲಿ ರೌಂಡ್ ಆಗಿ ನೀಟಾಗಿ ನೋಡಿ ಈ ತರ ಬಂದಿದೆ. ನೋಡಿ ಹಾಕೊಂಡಾಗ ಹೆಂಗ್ ಬರುತ್ತೆ. ನೋಡಿ ಈ ತರ. ಓಕೆನಾ? ಇದು ಐವಿ ನೆಕ್ ಯಾವ ತರ ಹೊಲಿಬೇಕು ಅಂತ ತೋರಿಸ್ಕೊಡ್ತೀನಿ. ಕ್ಯಾನ್ವಾಸ್ ಮುಂಚೆನೆ ಇದು ಕಟ್ ಮಾಡ್ಕೊಂಡು ನಾವು ಈ ತರ ಕಟ್ ಮಾಡ್ಕೋಬೇಕು. ಫ್ರಂಟ್ ಅಲ್ಲಿ, ಬ್ಯಾಕ್ ಅಲ್ಲಿ ನಾರ್ಮಲ್ ಆಗಿ ಅಟ್ಯಾಚ್ ಮಾಡ್ಕೊಂತೀವಿ. ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿ ಅನ್ಸುತ್ತೆ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಇನ್ನೊಬ್ರಿಗೂ ಹೆಲ್ಪ್ಫುಲ್ ಆಗಲಿ.